ಶುಭೋದಯ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಂಗಳೂರು ಟು ಧಾರವಾಡ ಮಾರ್ನಿಂಗ್ ವಂದೇ ಭಾರತ್ ಟ್ರೈನ್ ಟ್ರಾವೆಲ್ ಮಾಡ್ಲಿಕತ್ತೀನಿ. ಇದೊಂದು ಜಸ್ಟ್ ವ್ಯೂ ಹೆಂಗದ ಅಂಥೇಳಿ ಒಳಗಡೆ ಸಿ ಚೇರ್ ಕಾರ್ ಆ್ಯಂಡ್ ಇದೇನದಲ್ಲ ನನ್ನ ಸೀಟ್. ಸೊ ನೀವು ಇಲ್ಲಿ ಸ್ಟೇಷನ್ ಬಂದಾಗ ಇಳ್ಕೋಬೇಕಂದ್ರೂ ವಾಶ್ರೂಮ್ ಹೋಗ್ಬೇಕಂದ್ರೂ ಆಟೋಮೆಟಿಕ್ ಡೋರ್ ಇರ್ತದೆ ಆ್ಯಂಡ್ ನಿಮ್ಗೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿರ್ತಾರೆ, ಅದು ಸೀಟ್ ಕೆಳಗಡೆನೇ ಇರ್ತದೆ. ಆ್ಯಂಡ್ ಮಾರ್ನಿಂಗ್ ಹೋದ ತಕ್ಷಣ ನಿಮ್ಗೆ ಒಂದು ವಾಟರ್ ಬಾಟಲ್ ಕೊಡ್ತಾರೆ, ನ್ಯೂಸ್ ಪೇಪರ್. ನೆಕ್ಸ್ಟ್ ಅರೌಂಡ್ 6:30ಗೆಲ್ಲ ಟೀ ಮಿಕ್ಸ್ 2 ಬಿಸ್ಕೆಟ್ಸ್ ಕೊಡ್ತಾರೆ. ಅಮೂಲ್ ಅವ್ರದ್ದು ಮಸಾಲ ಇನ್ಸ್ಟಂಟ್ ಟೀ ಮಿಕ್ಸ್, ಅದ್ರ ಜೊತೆ 2 ಬಿಸ್ಕೆಟ್ಸ್. ಆಮೇಲೆ ಟೀ ಪ್ರಿಪೇರ್ ಮಾಡಲಿಕ್ಕೆ ಹಾಟ್ ವಾಟರ್ ಅದನ್ನು ಸರ್ವ್ ಮಾಡ್ತಾರೆ. ಸೊ ನೀವು ಹಾಟ್ ವಾಟರ್ ಸರ್ವ್ ಮಾಡಿದ್ಮೇಲೆ ಪ್ಯಾಕೆಟನ್ನು ಕಟ್ ಮಾಡಬೇಕು, ಫುಲ್ ಮಿಕ್ಸನ್ನು ಹಾಟ್ ವಾಟರ್ ಒಳಗಡೆ ಹಾಕಬೇಕು. ಆಮೇಲೆ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಒಂದು ಸ್ಟಿಕ್ ಕೊಟ್ಟಿರ್ತಾರೆ. ಆ ಸ್ಟಿಕ್ ಮೀನ್ಸ್ ಕಡ್ಡಿ ತೊಗೊಂಡು ಡಗಡ ಗಡ 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 ಗಡಗ ಅಂಥೇಳಿ ಅಲಗಾಡಿಸ್ಬೇಕು. ಆಮೇಲೆ ಟೀ ರೆಡಿ ಆಗ್ತದೆ. ಸೊ ಅದನ್ನು ಟೇಸ್ಟ್ ಮಾಡಬೇಕು ಅಷ್ಟೇ. ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. ನನಗೆ ಆ್ಯಕ್ಚುಲಿ ಭಾಳ ಮಸ್ತ್ ಅನ್ನಿಸ್ತು ಟೀ ಮಸಾಲ, ಸ್ಪೆಷಲಿ ಏನು ವ್ಯೂ ಇತ್ತಲ್ಲ ಅದನ್ನು ನೋಡಿ ಅಂತೂ ಇನ್ನೂ ಮಸ್ತ್ ಅನ್ನಿಸ್ತು. ಇಂಥ ವ್ಯೂ ನೋಡ್ಕೊತ ಟೀ ಕುಡಿದಂದ್ರೆ ಅದೊಂದು ಡಿಫ್ರೆಂಟ್ ಫೀಲಿಂಗ, ಮಸ್ತ್. ನೆಕ್ಸ್ಟ್ ಸೀನ್ ಫುಲ್ ಮೊಯ ಆಗ್ಬಿಡ್ತಾನೆ. ನಾ ಕೈ ಒಳಗೆ ಇಸ್ಕೊಲಿಕ್ಕೆ ಹೋದೆ, ಅವ್ರು ಟೇಬಲ್ ಮೇಲೆ ಇಟ್ಬಿಟ್ರೆ. ಮಾರ್ನಿಂಗ್ 7:30 ಆಗಿತ್ತು. ಬ್ರೇಕ್ಫಾಸ್ಟ್ ಕೊಟ್ಟರು, ಫುಲ್ಲಿ ಪ್ಯಾಕ್ಡ್ ಇದ್ದು. ಆಫ್ಟರ್ ಬ್ರೇಕ್ಫಾಸ್ಟ್ ಪಾಸ್ ಒಂದು ಕೊಟ್ಟಿದ್ರು ತಿನ್ನಲಿಕ್ಕೆ. ಆಮೇಲೆ ಒಂದು ವೈಟ್ ಕವರ್ ಇತ್ತು. ಈ ವೈಟ್ ಕವರ್ ಒಳಗೆ ಏನಿರ್ಬೋದು ಅಂದರೆ ಮೇ ಬಿ ಸ್ಪೂನ್ಸ್ ಇರ್ಬೋದು, ಏನು ಸ್ಪೂನ್ಸ್ ಇರ್ತಾವೆ, ಮತ್ತೇನು ಇರ್ತಾವೆ. ಒಂದು ಟಿಶ್ಯೂ ಕೊಟ್ಟಿದ್ರು ಅಷ್ಟೇ. ಇದ್ರೊಳಗೆ ಏನೇನಿತ್ತಪ್ಪ ಅಂತಂದ್ರೆ ಒಂದು ವಡೆ ಕೊಟ್ಟಿದ್ರು, ಉಪ್ಪಿಟ್ಟು, ಆಮೇಲೆ ಶಿರಾ, ಆಮೇಲೆ ಸಾಂಬಾರ್ ಆ್ಯಂಡ್ ಚಟ್ನಿ, ಇಷ್ಟು ಕೊಟ್ಟಿದ್ರು. ಸೊ ನಾ ಫಸ್ಟ್ ಟ್ರೈ ಮಾಡಿದ್ದು ಶಿರಾ, ಚಲೋ ಇತ್ತು. ನೆಕ್ಸ್ಟ್ ಉಪ್ಪಿಟ್ಟು ಟ್ರೈ ಮಾಡಿದೆ, ಅದು ಚಲೋ ಇತ್ತು. ಯಾಕಂದ್ರೆ ನನ್ನ ಎಕ್ಸ್ಪ್ರೆಷನ್ ನೋಡಿನ ನಿಮಗೆ ಗೊತ್ತಾಗ್ಬೋದು ಚಲೋ ಇತ್ತು ಅಂಥೇಳಿ. ಬಟ್ ವಡೆ ಏನಿತ್ತಲ್ಲ ಭಾಳ ವರ್ಸ್ಟ್ ಇತ್ತು. ನಂಗೆ ವಿಡಿಯೋನೂ ಮಾಡ್ಲಿಕ್ಕಾಗಲಿಲ್ಲ, ತಿನ್ಲಿಕ್ಕೂ ಆಗಲಿಲ್ಲ. ಸೊ ಅದೇನು ಸರಿ ಇರಲಿಲ್ಲ. ವೆಜ್ ವೆನಿಲಾ ಮಫಿನ್ ಕೊಟ್ಟರು ಲಾಸ್ಟಿಗೆ. ಇದು ಮಾತ್ರ ಭಾಳ ಮಸ್ತಿತ್ತು. ಯಾಕಂದ್ರೆ ನಾ ಹೇಳುವಾಗೂ ನನ್ನ ಬಾಯೊಳಗೆ ನೀರು ಬರ್ಲೈತವೆ, ಅಷ್ಟು ಮಸ್ತಿತ್ತು. ಏನಪ್ಪ ಅಂತಂದ್ರೆ ಇದ್ರದ್ದು ಹೈಪ್ ಜಾಸ್ತಿ ಕ್ರಿಯೇಟ್ ಮಾಡಾರಂತ ನನಗನ್ನಿಸ್ತು. ವಂದೇ ಭಾರತ್ ಒನ್ ಟೈಮ್ ನೀವು ಟ್ರಾವೆಲ್ ಮಾಡ್ಬೋದು. ಮತ್ತು ಯಾರಿಗೆ ಟೈಮ್ ಕವರೇಜ್ ಆಗಬೇಕಪ್ಪ ಅಂತಂದ್ರೆ ಅಂಥವ್ರಿಗೆ ವಂದೇ ಭಾರತ್ ಬೆಸ್ಟ್. ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಇದು ನನ್ನ ಫಸ್ಟ್ ಟೈಮ್ ವ್ಲಾಗ್. ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ.